ಜೊತೆಗೆ ಮನೆ ಮಹಾಲಕ್ಷ್ಮಿ ಎಲ್ಲಿ ಮನೆ ಬಿಟ್ಟು ಹೋಗ್ತಾಳೋ ಅನ್ನೋ ಭಯ ಇದ್ದಾಗ ಇದ್ದೇ ಬರೋಕ್ಕೆ ಹೇಗೆ ಸಾಧ್ಯ ಹೇಳು? ತಾತಂಗೆ ವಯಸ್ಸಾಗಿದೆ, ಮನೇಲಿ ನಡೆಯೋದೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಅದು ಹಾಗಲ್ಲ ತಾತ. ನಿನ್ನ ದಾರಿ ನೀನೇ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ಹೋಗು, ಮುಖ ತೊಳ್ಕೊಂಡು ತಯಾರಾಗ್ಬಾ. ನೀನು ಸಾಗಬೇಕಾಗಿರೋ ದಾರಿ ಯಾವುದು ಅಂತ ನಾನು ತೋರಿಸ್ತೀನಿ. ಸರ್, ಇದು ಲಾಸ್ಟ್ ಸೀಟು. ಈಗಾಗಲೇ MLA ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀವಿ. ಅವರನ್ನ ಎದುರು ಹಾಕೊಂಡ್ರೆ ಕಷ್ಟ ಆಗತ್ತೆ. ನೀವು MLA ಹೆದರ್ಕೊಂಡು ಒಬ್ಬ ಮೆರಿಟ್ ಸ್ಟೂಡೆಂಟನ್ನು ಸೀಟನ್ನು ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಸಂಸ್ಥೆ ನಡೀತಾ ಇರೋದು ಅಕ್ಷರದ ಮೇಲಲ್ಲ, ಅಧಿಕಾರದ ಮೇಲೆ ಅಂತ ಒಪ್ಕೊಳ್ಳಿ. ಅಲ್ಲ ಸರ್, ಅದು ಈ ಸೀಟನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ನನಗೇನು ದೊಡ್ಡ ವಿಷಯ ಅಲ್ಲ. ನೀವು MLA ಮಗನಿಗೆ ಅಡ್ಮಿಷನ್ ಮಾಡಿಕೊಂಡ್ರೆ ಅದೆಷ್ಟು ಡೊನೇಷನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ 1 ಜಾಸ್ತಿನೇ ಬರೆದು ಕೊಡ್ತೀನಿ ನಾನು. ಆದರೆ ನಾನು ಹಾಗೆ ಮಾಡಲ್ಲ. ಯಾಕೆಂದ್ರೆ ಇದು ನನ್ನ ಲಕ್ಷ್ಮಿ ತನ್ನ ಅರ್ಹತೆಯಿಂದ, ಯೋಗ್ಯತೆಯಿಂದ, ಪ್ರತಿಭೆಯಿಂದ ಸಂಪಾದನೆ ಮಾಡುವ ಸೀಟ್ ಅದು. ನಾನು ಅದನ್ನು ದುಡ್ಡಲ್ಲಿ ಅಳಿಯೋಕೆ ಹೋದರೆ ಅದ್ರ ಬೆಲೆ ಕಡಿಮೆ ಆಗುತ್ತೆ. ಆದರೆ ಸರ್, MLA ಅವ್ರಿಗೆ ಏನು ಹೇಳೋದು ಅಂತ. ಆ MLA ಅವರಿಗೆ ಯಾರ ಕಡೆಯಿಂದ ಉತ್ತರ ಕೊಡಿಸ್ಬೇಕೋ ನಾನು ಕೊಡಿಸ್ತೀನಿ. ನೀವು ನಮ್ಮ ಲಕ್ಷ್ಮಿಗೆ ಅಡ್ಮಿಷನ್ ಫಾರ್ಮ್ ಕೊಡಿ. ಇವತ್ತು ನೀವು ಅವಳಿಗೆ ನ್ಯಾಯ ಕೊಟ್ಟರೆ ನಾಳೆ ನಿಮ್ಮ ಕಾಲೇಜಿನ ಮರ್ಯಾದೆ ಉಳಿಯುತ್ತೆ. ಅವಳು ಸಾಧನೆ ಮಾಡಿದಾಗ ನಮ್ಮ ಕಾಲೇಜಲ್ಲಿ ಇಂಥ ಒಬ್ಬರು ಸ್ಟೂಡೆಂಟ್ ಇದ್ದಾಳೆ ಅಂತ ನೀವೆಲ್ಲರೂ ಕಾಲರ್ ಎತ್ಕೊಂಡು ಓಡಾಡ್ಬೋದು. ನಾಳೆ ಅವಳು ಗೆದ್ದಾಗ ಬರೋ ಹೆಸರಿದೆಯಲ್ಲ, ಅದು ನಿಮ್ಮ ಅಕೌಂಟಿಗೆ ಬರೋ ಡೊನೇಷನ್ಗಿಂತ 1000 ಪಟ್ಟು ದೊಡ್ಡದಿರುತ್ತೆ. ಅರ್ಥ ಆಯ್ತು ಸರ್. ಲಕ್ಷ್ಮಿ, ಸೈನ್ ಮಾಡು ಮಗಳೇ. ಅಮ್ಮಣ್ಣಿ, ಕೋಟಿಗೊಬ್ಬ ಮೂವಿನ ನಾನು 3 ಸಲ ನೋಡಿದ್ದೀನಿ. ಅದೇ ಮೂವಿ ಸೀನ್ ಉಲ್ಟಾ ಹೇಳ್ಬಿಟ್ರೆ ನಾನು ನಂಬಿಡ್ತೀನಾ? ಚಾನ್ಸೇ ಇಲ್ಲ. ನಂಗೆ ಗೊತ್ತು, ನೀನೇ ತಾತನ್ ಕರ್ಕೊಂಡ್ ಬಂದಿರೋದು. ಹಾಗೆ ಅನ್ಕೋ. ತಾತನ್ ಹತ್ರ ಮಸ್ಕಾ ಔಟ್ ಸೀಟ್ ತಗೊಂಡಿದ್ಯಾ ಅಲ್ವಾ? ನನ್ ಉರ್ಸಕ್ಕೆ ಅಂತಾನೆ ತಾನೇ ನೀನ್ ಇದೆಲ್ಲ ಮಾಡ್ತಿರೋದು. ನೋಡು, ಫಸ್ಟ್ ಆಫ್ ಆಲ್ ಸೀಟ್ ಸಿಕ್ಕಿರೋದು ನನ್ನ ಮೆರಿಟ್ ಇಂದ. ಅಷ್ಟಕ್ಕೂ ಆವತ್ತು ನೀನು ಮತ್ತೆ ನಿನ್ ಫ್ರೆಂಡ್ಸ್ ಅಡ್ಮಿಷನ್ ದಿನ ಮಾಡಿದ್ದನ್ನ ನಾನು ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ. ತಾತಂಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರ ಅಡ್ಮಿಷನ್ ಕ್ಯಾನ್ಸಲ್ ಆಗಿರೋದು. ಇಡೀ ಕಾಲ್ನಾನೇ ಬ್ಲಾಕ್ ಮೇಲ್ ಎಕ್ಸ್ಪರ್ಟ್ಸು. ಏನ್ ಮಾಡಕ್ಕಾಗುತ್ತೆ? ಬೇಡ ನೋಡು, ಇದು ಕಾಲೇಜ್ ವಿಷಯ ಮಾತ್ರ ಮಾತಾಡೋ, ಬೇರೆ ಕತೆ ಎಲ್ಲ ಬೇಡ. ನೋಡು, ನಿನ್ ಜೊತೆ ಜಗಳ ಮಾಡೋ ಮೂಡಿಲ್ಲ ನನ್ಗೆ. ಹೋಗ್ತಾ ಇರು. ನಾನೇನ್ ಕಾಲ್ ಕೆರ್ಕೊಂಡ್ ಬಂದಿಲ್ಲ, ಹೋಗಲೇ. ನಿನ್ ಕರ್ಮ, ಏನಾದ್ರೂ ಮಾಡ್ಕೋ, ಹೋಗು. ಹೋಗಿ ನಿನ್ ಜೊತೆ ಮಾತಾಡ್ತಾ ಇದೀನಲ್ಲ, ನನ್ ಬುದ್ಧಿ ನೆಟ್ಟಗಿಲ್ಲ ಅಷ್ಟೇ. ನೋಡು, ಈ ಕಾಲೇಜಲ್ಲಿ ನೀನ್ ಯಾರೋ ನಾನ್ ಯಾರೋ, ನನಗೂ ನಿನಗೂ ಸಂಬಂಧ ಇಲ್ಲ. ಏನೋ ಆವಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ನಾನು ಮಾತಾಡ್ಸ್ಕೊಂಡ್ ಬರ್ತಿದ್ದೀನ, ನೀನ್ ತಾನೇ ನನ್ನ ಮಾತಾಡ್ಸ್ಕೊಂಡ್ ಬರ್ತಾ ಇದ್ಯಾ? ಏನ್ ಇವ್ನ್ ಗಂಡ ಅನ್ನೋ ದೊಡ್ಡ ಸಂಭ್ರಮ. ನಾನು ಊರು ತುಂಬಾ ಹೇಳ್ಕೊಂಡ್ ಬರ್ತೀನಿ. ಬಂದ್ಬಿಟ್ಟ ದೊಡ್ಡದಾಗಿ ನೀನ್ ಯಾರೋ ನಾನ್ ಯಾರೋ ಅಂತ. ಹೋಗ ಸುಮ್ನೆ. ಏನ ಗೋ. ಮರ್ಯಾದೆ ಕೊಟ್ಟು ಮಾತಾಡು. ಏನ್ ಅನ್ಕೊಂಡಿದ್ಯಾ? ನಾನು ನಿನ್ ಮರ್ಯಾದೆ ಹೋಗೋ ಸುಮ್ನೆ. ನೀನ್ ಯಾರೋ ನಾನ್ ಯಾರೋ ಅಂದ್ಮೇಲೆ ಏನೋ ನಿಂದು? ಹೋಗೆ, ಏನಾದ್ರೂ ಮಾಡ್ಕೊ. ಏನ್ ಬೇಕಾಗ? ರೀಚಾರ್ಜ್ ಮಾಡಿಸ್ಬೇಕು. ಕೂತ್ಕೊಳ್ಳಿ ಅಕ್ಕ. ಪರವಾಗಿಲ್ಲ. ಯಾವ ಪ್ಲಾನ್ ಬೇಕಾಗ? 1 ತಿಂಗಳದ್ ಸಾಕು. ಇಂಟರ್ನೆಟ್ ಎಷ್ಟು GB ಬೇಕು ಡೈಲಿ? ಡೈಲಿ 2 GB ಸಾಕು. 359 ರೂಪಾಯಿ ಇದೆ. ಅದೇ ಮಾಡಿ. ಹಾ, ಆಯ್ತು. ಥ್ಯಾಂಕ್ಸ್.
ರಿಸೀವರ್ ಬ್ಯಾಂಕ್ ಅಕೌಂಟ್ ಇಶ್ಯೂ ಅಂತ ಬರ್ತಾ ಇದೆ. ಹೌದಾ ನನ್ಗೆ ಗೊತ್ತಿಲ್ಲ. ಓನರ್ ಹೇಳ್ತೀನಿ, ನಾನು ಕ್ಯಾಶ್ ಕೊಟ್ಬಿಡಿ. ನನ್ನ ಹತ್ರ ಕ್ಯಾಶ್ ಇಲ್ವಲ್ಲ, ಆಮೇಲೆ ತಂದ್ಕೊಡ್ಲಾ? ಅಕ್ಕ ನಿಮ್ದೇ ಬೋನಿ ಅಕ್ಕ. ಬೋನಿ ಬಿಟ್ಟು ಕಳಿಸ್ತೆ ಅಂತ ಗೊತ್ತಾದ್ರೆ ಓನರ್ ಬೈತಾರ. ರೀಚಾರ್ಜ್ ಮಾಡಿಸಿ ಕಾಸು ಇಸ್ಕೊಡಕ್ ಹೋಗ್ಬೇಡ, ನನ್ನ ಹೆಸರಲ್ಲಿ ಬರ್ತಾ ಇರೋ. ಮಹೇಶ್ ಅಂಕಲು ಕಾಸು ಕೊಡ್ಬೇಡ, ನನ್ನ ಹೆಸರು ಹೇಳು ಅಂತ ಅಂದ್ರು. ಯಾರೋ ಸಂಜೀವಣ್ಣನ ಮಾವನ. ಹಾ, ಅಕ್ಕ ಆ ವಯ್ಯನ ಹೆಸರು ಮಾತ್ರ ಎತ್ತಕೋಗ್ಬೇಡಿ. ಹಳೆ ಬ್ಯಾಲೆನ್ಸ್ 2,000 ಮಡಗವನ ವಯ್ಯ. ಅದನ್ನ ಕೂಡಕ್ಕೆ 4 ತಿಂಗಳು ಸತಾಯಿಸಿ ಕಣ್ ತಪ್ಪಿಸ್ಕೊಂಡು ಓಡಾಡ್ತವನ. ಬೋನಿ ಅಲ್ದೇ ಇದ್ರೆ ನಿಮ್ಗಾದ್ರೆ ಬಿಟ್ಬಿಡ್ತಿದ್ನೇನೋ. ಆ ವಯ್ಯನ ಹೆಸರಿಗೆ 1 ರೂಪಾಯಿ ಬಿಡೋ ಮಾತೇ ಇಲ್ಲ. ತಪ್ಪು ತಿಳ್ಕೊಬೇಡಿ. ಒಂದ್ ಫೋನ್ ಮಾಡ್ತೀನಿ ರೀ. ಮಾಡಿ ಮಾಡಿ. ಹಲೋ ಹೇಳಮ್ಮ, ರೀಚಾರ್ಜ್ ಮಾಡಿಸ್ಕೊಂಡ? ಹಾ ಆಯ್ತು. ಇಲ್ಲಿ UPI ವರ್ಕ್ ಆಗ್ತಿಲ್ಲ, ಕ್ಯಾಶ್ ಕೊಡ್ಬೇಕಾಗಿತ್ತು. ಕಾಸು ಕೇಳ್ತವನ? ನನ್ನ ಹೆಸರು ಹೇಳ್ದೆ ತಾನೆ? ಹೇಳ್ದೆ. ನನ್ನ ಹೆಸರು ಹೇಳಿದ್ಮೇಲೂ ಕಾಸು ಕೇಳ್ತವನ? ಅಲ್ಲೇ ರಮ್ಮ, ಬಂದೆ. ಬಂದವನನ್ನು ಏನು ಅಂತ ವಿಚಾರಿಸ್ಕೊಂತೀನಿ. ಒಂದ್ ನಿಮಿಷ, ಬರ್ತಾ ಇದ್ದಾರೆ. ಸರಿ ಹಾಕೋ. ಕೊಡ್ರೋ